ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಆದರೂ ಟೈಪ್ ಮಾಡ್ಬೋದು, ಅಥವಾ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡ್ಬೋದು. ಆ್ಯಂಡ್ ಇಫ್ ಯು ವಾಂಟ್ ಟು ಕ್ಲೇಮ್ ಎನಿ ಮೆಸೇಜಸ್, ನೀವು ಕೂಡ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾನು ಇಲ್ಲಿ ಕಾರ್ಡ್ನ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ, ಸೊ ದಟ್ ಅವರ ಎನರ್ಜಿನ ಪಿಕ್ ಮಾಡೋದು ತುಂಬ ಈಸಿ ಆಗುತ್ತೆ. ಓಕೆ, 2 ಆಫ್ ಕಪ್ಸ್. ಆ್ಯಕ್ಚುಲಿ ಫಸ್ಟ್ ಕಾರ್ಡೇ 2 ಆಫ್ ಕಪ್ಸ್ ಅಂತ ಅಂದರೆ ಆ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಅವರು ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನೀವಿಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ನಿಮ್ಮ ಒಂದು ಮೆಮೊರೀಸ್ ಅನ್ನೋವಂಥದ್ದು ತುಂಬ ಕಾಡ್ತಾ ಇದೆ. ಸೊ ಇಲ್ಲಿ ನೀವು ನೋಡಿರ್ಬೋದು, ಒಂದು ಹುಡುಗ ಒಂದು ಹುಡುಗಿ ಟೈಟಾಗಿ ಇಟ್ಕೊಂಡು ಓಡಾಡಿರೋ ಅಂಥದ್ದು. ಸೊ ಈ ಒಂದು ರೀಡಿಂಗಲ್ಲಿ ಯಾರಾದರೂ ಈ ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರಾಗಿದ್ದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಆ ಪರ್ಸನ್ಗೆ ನಿಮ್ಮ ಜೊತೆ ಓಡಾಡಬೇಕು ಅನ್ನೋ ಅಂಥದ್ದಿದೆ, ಟೈಟಾಗಿ ಇಟ್ಕೊಂಡು ಈ ಥರ ಓಡಾಡಬೇಕು ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿರಬೇಕು, ತುಂಬ ರೊಮ್ಯಾಂಟಿಕ್ ಆಗಿರಬೇಕು, ಮತ್ತು ತುಂಬ ಹೊರಗಡೆ ಎಲ್ಲ ಸುತ್ತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಈ ಪರ್ಸನ್ಗೆ ಇದೆ ಅನ್ನೋ ಅಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮಿಬ್ಬರ ಮಧ್ಯ ಇದ್ದಂತಹ ಒಂದು ಕೆಮಿಸ್ಟ್ರಿ ಆಗಿರ್ಬೋದು, ಅಥವಾ ಒಂದು ರೊಮ್ಯಾಂಟಿಕ್ ಆಗಿರ್ಬೋದು, ಅಥವಾ ಒಂದು ಫೀಲಿಂಗ್ ಆಗಿರ್ಬೋದು, ಇದನ್ನೆಲ್ಲ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅವರು ಒಂಥರ ಡೇ ಡ್ರೀಮಿಂಗ್ ಮಾಡ್ತಿದ್ದಾರೆ, ಅವರು ನಿಮ್ಮ ಬಗ್ಗೆ ಕನ್ಸು ಕಾಣ್ತಿದ್ದಾರೆ. ನಾವಿಬ್ಬರು ಈ ಥರ ಮತ್ತೆ ಒಂದಾಗಬೇಕು, ಮತ್ತೆ ಹೊರಗಡೆ ಸುತ್ತಾಡಬೇಕು, ನಮ್ಮಿಬ್ಬರ ಮಧ್ಯೆ ಮತ್ತೆ ಕ್ಲೋಸ್ ಬಾಂಡಿಂಗ್ ಅನ್ನೋವಂಥದ್ದು ಬೆಳಿಬೇಕು ಅನ್ನೋವಂಥದ್ದು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಒಂದು ಕನೆಕ್ಷನ್ ಅಥವಾ ಒಂದು ಫೀಲಿಂಗ್ಸ್, ಅಥವಾ ನಿಮ್ಮಿಬ್ಬರ ಮಧ್ಯೆ ನಡೆದಿರುವಂತಹ ಒಂದು ಫಿಸಿಕಲ್ ಕನೆಕ್ಷನ್ ಆಗಿರ್ಬೋದು, ಇದನ್ನು ಈ ಪರ್ಸನ್ ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಯಾರೆಲ್ಲ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಸ್ಪೆಸಿಫಿಕ್ ಆಗಿ ನೋಡ್ತಿರ್ತೀರಾ, ನಿಮಗೆ ಈ ಪಾರ್ಟ್ನರ್ ಸೋಲ್ಮೇಟ್ ಆಗಿರುವಂಥ ಚಾನ್ಸಸ್ ಇದೆ, ಅಥವಾ ಟ್ವಿನ್ ಫ್ಲೇಮ್ ಆಗಿರುವಂಥ ಚಾನ್ಸಸ್ ಇದೆ. ಅಂದರೆ ಪಾಸ್ಟ್ ಲೈಫಿಂದ ನೀವಿಬ್ಬರು ಮತ್ತೆ ಒಂದಾಗಬೇಕು, ಮತ್ತೆ ಬರಬೇಕು, ಮತ್ತೆ ನೀವಿಬ್ಬರು ಸಿಗಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ ಮತ್ತೆ ಈ ಒಂದು ಲೈಫ್ಗೆ ಬಂದಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಆ್ಯಂಡ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಾದರೂ 2/11/2029 ಆಗಿದ್ರೂ ಕೂಡ ನಿಮಗೂ ಈ ಒಂದು ರೀಡಿಂಗಲ್ಲಿ ಈ ಒಂದು ಎನರ್ಜಿ ಪಿಕ್ ಮಾಡ್ತಾ ಇದ್ದರೆ, ಈ ಒಂದು ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿದರೆ ನಿಮಗೆ ಈ ಒಂದು ರೀಡಿಂಗ್ ತುಂಬ ರೆಸೊನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಬೇರೆಯವ್ರಿಗೂ ಇದು ರೆಸೊನೇಟ್ ಆಗುತ್ತೆ, ಬಟ್ ಮೋರ್ ಎನರ್ಜಿ ಫೀಲ್ ಆಗ್ತಾ ಇರೋದು ಈ ಒಂದು ಡೇಟ್ ಆಫ್ ಬರ್ತ್ ಮತ್ತು ಝೋಡಿಯಾಕ್ ಸೈನ್ಸ್ಗೆ. ಆ್ಯಂಡ್ ಆ ಪರ್ಸನ್ ನಿಮ್ಮನ್ನ ತುಂಬ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಬಟ್ ಆ ಪರ್ಸನ್ಗೆ ತುಂಬ ಈಗೋ, ಆ್ಯಟಿಟ್ಯೂಡ್, ಮತ್ತು ನೀವೇನಾದರೂ ಹೇಳಿದರೆ ಅವರು ಕೇಳಲ್ಲ, ಅವರು ನೀವೇನಾದರೂ ಅವ್ರ ಹತ್ರ ಮಾತಾಡ್ಸೋದಕ್ಕೆ ಹೋದರೆ ಅವರು ಅದನ್ನು ಲಿಸನ್ ಮಾಡಲ್ಲ. ಬಿಕಾಸ್ ಅವರಲ್ಲಿರೋವಂಥ ಈಗೋ, ಆ್ಯಟಿಟ್ಯೂಡ್ ಮಾತ್ರ ಅದನ್ನು ಹೊರಗಡೆ ಹಾಕಿ ನಿಮ್ಮ ಹತ್ರ ಕಾಂಪ್ರಮೈಸ್ ಆಗಿ ನಿಮ್ಮ ಹತ್ರ ಬಂದು ಮಾತಾಡ್ಸೋಣ ಅನ್ನೋವಂಥ ಒಂದು ಮನಸ್ಥಿತಿ ಇಲ್ಲ ಈ ಪರ್ಸನ್ಗೆ. ಆ್ಯಂಡ್ ಇವರು ಮಾತಾಡಿದ್ರೆ ಸ್ವಲ್ಪ ಶಾರ್ಪಾಗಿ ಮಾತಾಡ್ತಾರೆ. ಅವ್ರು ಮಾತಾಡಿದ್ರೆ ಬರೀ ಜಗಳ, ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಈ ಥರನೇ ಆಗುತ್ತೆ. ಸೊ ಆ ಪರ್ಸನ್ ನಿಮ್ಮನ್ನು ಏನಾದರೂ ಮಾತಾಡ್ಸೋಣ ಅಂತ ಅವ್ರ ಮನಸ್ಸಲ್ಲಿದ್ರೂ ಕೂಡ ಅವರ ಈಗೋ, ಆ್ಯಟಿಟ್ಯೂಡ್ ಅವ್ರಿಗೆ ಅಡ್ಡ ಬರ್ತಾ ಇದೆ. ಹಾಗಾಗಿ ಈ ಪರ್ಸನ್ ನಿಮ್ಮ ಹತ್ರ ಅವರು ಕಮ್ ಬ್ಯಾಕ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಈ ಪರ್ಸನ್ ಏನಾದರೂ ಮೇಲ್ ಆಗಿದ್ದರೆ ಅವರು ಯೂಶ್ವಲಿ ಈ ಥರ ಕೈಗೆ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋ ಅಂಥದ್ದಾಗಿರ್ಬೋದು, ಅಥವಾ ಈ ಥರ ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರುತ್ತೆ, ಸ್ವಲ್ಪ ಕೂದಲು ಲಾಂಗ್ ಕೂದಲಿರೋ ಅಂಥ ಚಾನ್ಸಸ್ ಇದೆ. ಆ್ಯಂಡ್ ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ಅವರು ಶೂಸ್ನ ವೇರ್ ಮಾಡಿರ್ತಾರೆ ಹುಡುಗ ಆಗಿದ್ದರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಇದೆ, ಸ್ವಲ್ಪ ಈಗೋ ಇರೋವಂತಹ ಚಾನ್ಸಸ್ ಇದೆ. ಆ್ಯಂಡ್ ಅವರು ತುಂಬ ಬೇಗ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಆ್ಯಂಡ್ ನಿಮ್ಮ ಬಗ್ಗೆ ಅವರು ಒಂದು ಬೇರೆ ಥರನೇ ಆಲೋಚನೆ ಮಾಡ್ತಿದ್ದಾರೆ. ನೀವು ಆ ಪರ್ಸನ್ ಜೊತೆ ಇದ್ದರೆ ಆ ಪರ್ಸನ್ ತುಂಬ ಹಿಂಗೆ ಖುಷಿ, ಸಂತೋಷ, ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಬಟ್ ಸ್ಟಿಲ್ ನಿಮ್ಮನ್ನ ಅವರು ಸ್ಯಾಕ್ರಿಫೈಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆ ಸ್ಯಾಕ್ರಿಫೈಸ್ ಮಾಡೋದು ಕೂಡ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ಮನ್ನು ಅವರು ಬಿಟ್ಟು ಇನ್ ಕೇಸ್ ಏನಾದರೂ ಮೂವ್ ಆನ್ ಆಗಿಬಿಟ್ಟಿದ್ರೆ ಆ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಒಂದು ಫೀಲಿಂಗಲ್ಲಿ ಸ್ಟಕ್ ಆಗಿದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ನ ಇಟ್ಟು ನಿಮ್ಮನ್ನ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು
ಅಂದ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವರು ಒಂದು ಸಿಚುವೇಶನ್ನ ಬೇರೆ ಒಂದು ಪರ್ಸ್ಪೆಕ್ಟಿವ್ ಆಗಿ ನೋಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಏಸ್ ಆಫ್ ಕಪ್ಸ್ ಅಂತ ಕೂಡ ಬಂದಿದೆ, ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಸೊ ಈ ಎರಡು ಕಾರ್ಡ್ನ ನೀವು ನೋಡ್ಬೋದು, ಬಿಗಿನಿಂಗ್ ಆಫ್ ದ ಕಾರ್ಡ್ ಮತ್ತು ಈ ಒಂದು ಕಾರ್ಡ್ ಎರಡು ಒಂದೇ ಥರದ ಅರ್ಥ ಕೊಡುತ್ತೆ. ನಿಮ್ಮ ಮೇಲೆ ಅವ್ರಿಗಿನ್ನ ಫೀಲಿಂಗ್ಸ್ ಇದೆ, ಅವರು ಎಮೋಷನಲಿ ನಿಮಗೆ ಕನೆಕ್ಟ್ ಆಗಿದ್ದಾರೆ, ಮತ್ತು ನಿಮ್ಮಿಬ್ಬರ ಮಧ್ಯ ಇರುವಂಥ ಒಂದು ಬಾಂಡ್ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅವ್ರು ಅಂದ್ಕೊಳ್ತಿದ್ದಾರೆ. ನಿಮ್ಗೆ ಯಾವಾಗಲೂ ಒಂದು ಸಪೋರ್ಟಿವ್ ಆಗಿ ಅಥವಾ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಹೆಲ್ಪ್ ಮಾಡಿಕೊಂಡು ಜೊತೆಯಾಗಿರಬೇಕು ಅನ್ನೋ ಒಂದು ಫೀಲಿಂಗ್ ಇದೆ, ಒಂದು ಥಾಟ್ ಇದೆ. ನೀವೇನಾದರೂ ಕಷ್ಟ ಅಂತ ಈ ಪರ್ಸನ್ ಹತ್ರ ಹೋದರೆ ನಿಮಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುವಂತಹ ವ್ಯಕ್ತಿ ಇವರು. ಸೊ ಹಾಗಾಗಿ ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋವಂಥದ್ದಿದೆ, ಅವ್ರು ಇನ್ನೂ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಎಷ್ಟೇ ಒಂದು ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು ಅವ್ರನ್ನ ಅವ್ರು ಇನ್ನೂ ಹೀಲ್ ಮಾಡ್ಕೋತಾ ಇದ್ದಾರೆ. ಅಂದರೆ ಅವ್ರಿಗೆ ನಿಮ್ಮ ಹತ್ರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಒಂದು ಬ್ರೇಕಪ್ ಇಲ್ಲ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗಿ ಅವ್ರು ಏನಾದರೂ ದೂರ ಹೋಗಿದ್ರೆ ಅದನ್ನು ಅವ್ರು ಇನ್ನೂ ಹೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹೀಲ್ ಇನ್ ದ ಸೆನ್ಸ್, ಈ ಪರ್ಸನ್ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡೋದಕ್ಕೆ ಇಷ್ಟಪಡಲ್ಲ, ತುಂಬ ಐಸೋಲೇಟ್ ಆಗಿರೋದಕ್ಕೆ ಇಷ್ಟಪಡ್ತಾರೆ, ಲೋನ್ಲಿ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಯಾವುದ್ರ ಮೇಲೂ ಖುಷಿ ಸಂತೋಷ ಅನ್ನೋವಂಥದ್ದು ಅವ್ರಿಗೆ ಇರ್ತಾ ಇರಲ್ಲ, ಯಾವುದೂ ಕ್ಲಾರಿಟಿ ಸಿಗ್ತಾ ಇರಲ್ಲ, ಎಲ್ಲದರಲ್ಲೂ ಕೋಪ 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 ಈ ಥರ ಇರುತ್ತಲ್ಲ, ಅದನ್ನು ಅವರು ಹೀಲ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅವರು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅವ್ರು ಕಂಪ್ಲೀಟಾಗಿ ಇನ್ನೂ ಹೀಲ್ ಆಗಿಲ್ಲ. ಬಟ್ ರೈಟ್ ನೌ ಈ ಪರ್ಸನ್ ಏನು ಅವರ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅದನ್ನು ನೀವು ಕೂಡ ಹೀಲ್ ಮಾಡಿಸ್ಬೋದು. ಆ ಪರ್ಸನ್ಗೆ ಹೀಲಿಂಗ್ ಎನರ್ಜಿನ ಸೆಂಡ್ ಮಾಡಿ ನೀವು ಆ ಪರ್ಸನ್ನ ಹೀಲ್ ಮಾಡಿಕೊಂಡ್ರು ಕೂಡ ನಿಮ್ಮ ಪರ್ಸನ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ, ಯಾರು ಇಂಪಾರ್ಟೆಂಟ್ ಅಲ್ಲ ಅನ್ನೋವಂಥದ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ರೈಟ್ ನಾವು ಅವ್ರಿಗೆ ಒಂದು ಹಾರ್ಟ್ ಚಕ್ರ ಹೀಲಿಂಗ್ ಬೇಕಾಗಿದೆ. ಆ ಪರ್ಸನ್ ಇನ್ನು ಯಾವುದು ಕ್ಲಾರಿಟಿ ತೊಗೊಳೋದಕ್ಕೆ ರೆಡಿನೇ ಆಗಿಲ್ಲ, ಕೋಪನೇ ಜಾಸ್ತಿ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅಗೇನ್ ದ ಲವರ್ಸ್ ಕಾರ್ಡ್. ಈ ರೀಡಿಂಗ್ ಯಾರೆಲ್ಲ ನೋಡ್ತಿದ್ದೀರಾ ಅದರಲ್ಲೂ ಈ ಒಂದು ರೀಡಿಂಗಲ್ಲಿ ಈ ಒಂದು ಕಾರ್ಡ್ ಏನು ಹೇಳ್ತಿದೆ ಅಂತ ಅಂದರೆ, ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಇಂಟ್ರೆಸ್ಟ್ ಇದೆ, ಇನ್ನೂ ನಿಮ್ಮ ಮೇಲೆ ಲವ್ ಇದೆ, ನಿಮ್ಮಿಬ್ಬರ ಮಧ್ಯೆ ಒಂದು ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ತುಂಬ ರಿಲೇಷನ್ಶಿಪ್ಪಲ್ಲಿ ಫಿಸಿಕಲ್ ಫೀಲಿಂಗ್ಸ್ ಜಾಸ್ತಿ ಇದೆ, ನಿಮ್ಮಿಬ್ಬರ ಮಧ್ಯೆ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಅನ್ನೋವಂಥದ್ದು ಜಾಸ್ತಿ ಇದೆ. ಆ ಒಂದು ಫೀಲಿಂಗ್ ಈ ಪರ್ಸನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆದರೂ ಅವರು ನಿಮ್ಮ ಹತ್ರ ಬಂದು ಆ್ಯಕ್ಷನ್ ತೊಗೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಒಂದು ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಒಂದು ಕ್ಲೋಸ್ ಬಾಂಡಿಂಗ್ ಆಗಿರ್ಬೋದು, ಅಥವಾ ಒಂದು ಅಫೆಕ್ಷನ್ ಆಗಿರ್ಬೋದು, ಆ ಪರ್ಸನ್ಗೆ ನಿಮ್ಮನ್ನು ಕನೆಕ್ಟ್ ಆಗಬೇಕು, ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಒಂದು ಸೆಳೆತ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬಾ ಒಂಥರ ಪ್ರೀತಿ ಅಥವಾ ಒಂದು ಲವ್ ಅಥವಾ ಒಂದು ಅಫೆಕ್ಷನ್ ಅಥವಾ ಏನೇ ಆಗಿರ್ಬೋದು, ವಾಟ್ ಎವರ್ ದ ಪಾಸಿಟಿವ್ ವರ್ಡ್ ಇದೆ ಅದೆಲ್ಲನೂ ನೀವು ಒಬ್ಬರೇ ಆ ಪರ್ಸನ್ಗೆ ಕೊಡೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಈವೆಂದು ಅವ್ರಿಗೆ ಏನಾದರೂ ಬೇರೆಯವ್ರನ್ನ ಮದುವೆ ಆಗಿದ್ರು ಅಥವಾ ಅವರು ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಆ ಪರ್ಸನ್ಗೆ ಫೀಲಿಂಗ್ಸ್ ಅಂತ ಏನಾದರೂ ಇದ್ದರೆ ಆ ಫೀಲಿಂಗ್ಸ್ ನಿಮ್ಮನ್ನು ಬಿಟ್ಟರೆ ಇನ್ಯಾರ ಮೇಲೂ ಅವ್ರಿಗೆ ಬರಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ಪರ್ಸನ್ ಇದ್ದಾರೆ. ಬಿಕಾಸ್ ನೀವು ಅಷ್ಟು ಕ್ಲೋಸ್ ಆಗಿ ಆ ಪರ್ಸನ್ ಜೊತೆ ಇದ್ರಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಮಿಥುನ ರಾಶಿ ಯಾರಾದರೂ ನೋಡ್ತಿದ್ರೆ, ನಿಮ್ಮ ಪರ್ಸನ್ ಏನಾದರೂ ಮಿಥುನ ರಾಶಿನೂ ಆಗಿದ್ದರೆ ನಿಮಗೆ ಈ ಪರ್ಸನ್ ಇನ್ನೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಯಾರಾದರೂ ಕುಂಭರಾಶಿ ಮತ್ತು ಕರ್ಕಾಟಕ ರಾಶಿ ಮತ್ತು ತುಲಾ ರಾಶಿ ನೀವು ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ನಿಮ್ಮ ಪರ್ಸನ್ನು ಸ್ವಲ್ಪ ಈಗೋ ಆ್ಯಟಿಟ್ಯೂಡ್ ಅನ್ನೋವಂಥದ್ದನ್ನು ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಆ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಪ್ರೀತಿಗಿಂತ ಕೋಪ ಜಾಸ್ತಿ ಆಗಿರೋದ್ರಿಂದ ಆ ಪರ್ಸನ್ ನಿಮ್ಮನ್ನು ಇನ್ನೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಆದರೆ ನಿಮ್ಮಿಂದ ಅವ್ರು ಇನ್ನೂ ಮೂವ್ ಆನ್ ಆಗಿಲ್ಲ, ನಿಮ್ಮ ಒಂದು ಫೀಲಿಂಗ್ಸ್ಗೆ ಅವರು ಸ್ಟಕ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ 9 ಆಫ್ ಸ್ವಾರ್ಡ್ ಅಂತ ಬರ್ತಾ ಇದೆ. 9 ಆಫ್ ಸ್ವಾರ್ಡ್ ಅಂತ ಅಂದರೆ ಆ ಪರ್ಸನ್ಗೆ ನೆಮ್ಮದಿ ಆಗಿರೋದಕ್ಕೆ ಆಗ್ತಿಲ್ಲ. ಅವರು ಮಲಗಬೇಕಾದ್ರೆ ಅಥವಾ ಅವರು ಎದೊಳ್ಬೇಕಾದ್ರೆ ಅವರ ಆಲೋಚನೆಯಲ್ಲಿ ನೀವೇ ಇರ್ತೀರ ಸದಾ ಕಾಲ. ನಿಮ್ಮಿಂದ ಅವರು ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಒಂದು ಫೀಲಿಂಗ್ಸಲ್ಲಿ ಅವರು ಸ್ಟಕ್ ಆಗಿರೋದ್ರಿಂದ ಅವ್ರಿಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಯಾವುದೇ ಒಂದು ಭಾವನೆನ ಬೇರೆಯವ್ರ ಹತ್ರ ಹೇಳ್ಕೊಳ್ದೇ ಇರೋ ಪರಿಸ್ಥಿತಿಯಲ್ಲೂ ಇದ್ದಾರೆ. ಆ್ಯಂಡ್ ಅವರು ಈ ಒಂದು ಸಿಚುವೇಶನ್ಗೆ ಬಂದಿದ್ದಾರೆ ಅಂತ ಅಂದರೆ ಅವರು ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ, ಯಾರ ಹತ್ರನೂ ಅವರ ಫೀಲಿಂಗ್ಸ್ನ ಹೇಳ್ಕೊಳ್ತಿಲ್ಲ, ಅದನ್ನು ಅವರೇ ಅವ್ರ ಮನಸ್ಸಲ್ಲೇ ಹೈಡ್ ಮಾಡ್ತಿದ್ದಾರೆ. ಯಾರ
ಹತ್ರನೂ ಶೇರ್ ಮಾಡ್ಕೊಳ್ಳೋದು ಇಲ್ಲ ಅವರು. ಹಾಗಾಗಿ ಅವರ ಮನಸ್ಸಲ್ಲೇ ಅವ್ರು ಅದನ್ನು ಇಟ್ಕೊಂಡು ಸಪ್ರೆಸ್ ಆಗಿ ಡಿಪ್ರೆಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್ ಈ ಥರ ಅವರು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು KCRTGS ಆಗಿದೆ. ಆ್ಯಂಡ್ ಆಲ್ಸೋ ALEIOMTF ಆಗಿರುತ್ತೆ. ಸೊ ಈ ಪರ್ಸನ್ ನಿಮ್ಮನ್ನು ಇನ್ನೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನೋಡೋಣ, ಇಷ್ಟೊಂದು ಪಾಸಿಟಿವ್ ಕಾರ್ಡ್ಸ್ ಬಂದಾಗ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಬರ್ತಾ ಇದೆ, ಏಂಜಲ್ಸ್ ಏನಾದರೂ ಹೇಳೋದಕ್ಕೆ ಟ್ರೈ ಮಾಡ್ತಾರಾ ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನು ನೀವು ಈ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಅವರು ನಿಮ್ಮನ್ನು ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ರು ಕೂಡ ಅಲ್ಲಿ ಇನ್ನೂ ತುಂಬ ಅರ್ಥಗಳಿದೆ, ತುಂಬ ಇನ್ಫಾರ್ಮೇಷನ್ ನೀವು ತಿಳ್ಕೊಬೇಕಾಗಿದೆ. ಬಿಕಾಸ್ ಈ ಪರ್ಸನ್ ಒಂದೇ ಒಂದು ರೀಸನಿಂದ ನಿಮ್ಮಿಂದ ದೂರ ಹೋಗಿರಲ್ಲ. ಅಲ್ಲಿ ನಿಮಗೆ ಗೊತ್ತಿಲ್ಲದೇ ಇನ್ನೂ ಸುಮಾರು ವಿಚಾರಗಳು ಅನ್ನೋವಂಥದ್ದು ಇನ್ನೂ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೇ ಈಸಿ ಆಗುತ್ತೆ ಈ ಒಂದು ರಿಲೇಷನ್ಶಿಪ್ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು. ರಿಕವರಿ, ಓಕೆ, ಯಾರೆಲ್ಲ ನಾನು ಹೇಳಿದೆ ಇಲ್ಲಿ ಹೀಲ್ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಏಸ್ ಆಫ್ ಕಪ್ಸಲ್ಲಿ ಆ ಪರ್ಸನ್ ಇನ್ನೂ ಹೀಲ್ ಆಗ್ತಾ ಇದ್ದಾರೆ, ಅವ್ರು ತುಂಬ ರಿಕವರ್ ಆಗಿಲ್ಲ ಇನ್ನು. ಬಟ್ ಈಗ ಕಾರ್ಡ್ ಬರ್ತಾ ಇದೆ, ಇಟ್ಸ್ ಅ ಟೈಮ್ ಫಾರ್ ರಿಕವರಿ. ಅವ್ರು ಹೀಲ್ ಆಗಿ ಅವ್ರನ್ನ ಅವ್ರು ಅರ್ಥ ಮಾಡಿಕೊಂಡು ಅವರು ಕಂಪ್ಲೀಟಾಗಿ ರಿಕವರ್ ಆದಮೇಲೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡುವಂತಹ ಒಂದು ಸ್ಟೇಜ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅಬಂಡೆನ್ಸ್ ಅಂತ ಅಂದರೆ ಈ ಒಂದು ರಿಲೇಷನ್ಶಿಪ್ ರೀಡಿಂಗಲ್ಲಿ ನೀವು ಏನು ಅಂದ್ಕೊಂಡಿದ್ದೀರೋ ಅದು ನಿಮಗೆ ಸಿಗುತ್ತೆ. ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನೋವಂಥದ್ದು ಬರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನು ಅಥವಾ ಒಂದು ರಿಚುವಲ್ ಏನಾದರೂ ಮಾಡ್ತಾ ಇದ್ದರೆ ಅದು ನಿಮಗೆ ಪಾಸಿಟಿವ್ ಆಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಂದು ಲಾಸ್ಟ್ ಕಾರ್ಡ್ ನೋಡೋಣ, ಮೇಲೆ ಇದೆ ಎಸ್ ಕಾರ್ಡ್. ಓಕೆ, ಯಾರೆಲ್ಲ ಈ ಒಂದು ರೀಡಿಂಗಲ್ಲಿ ನೀವು ನೋಡ್ತಿರಬಹುದು, ನೀವು ಇಷ್ಟು ಮಾಡಿರೋ ರೀಡಿಂಗಿಗೆ ಏಂಜಲ್ಸ್ ಕಡೆಯಿಂದ ಒಂದು ಪಾಸಿಟಿವ್ ಕಾರ್ಡ್ ಬಂದಿದೆ, ಎಸ್ ಅಂತ ಅಂದ್ಬಿಟ್ಟು. ಅಂದರೆ ನೀವು ಸ್ವಲ್ಪ ಈ ವ್ಯಕ್ತಿ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನಾ ಟ್ರೈ ಮಾಡಿ. ಅವರು ಈ ಒಂದು ಸಿಚುವೇಷನಲ್ಲಿ ರಿಲೇಷನ್ಶಿಪ್ ಅನ್ನುವಂಥದ್ದು ರಿಕವರ್ ಆಗುವಂಥ ಸ್ಟೇಜಲ್ಲಿದೆ. ಆ ಪರ್ಸನ್ ಇನ್ನೂ ಹೀಲ್ ಆಗ್ತಾ ಇದ್ದಾರೆ. ಮತ್ತು ನೀವೇನು ಮ್ಯಾನಿಫೆಸ್ಟೇಷನ್ ಅಥವಾ ರಿಚುವಲ್ಸ್ನ ಮಾಡ್ತಾ ಇದ್ದೀರಾ ಅದೆಲ್ಲನೂ ನಿಮಗೆ ಪಾಸಿಟಿವ್ ಆಗಿ ಬರುತ್ತೆ. ಅದಕ್ಕಾಗಿ ಈ ಒಂದು ರೀಡಿಂಗಲ್ಲಿ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಪಾಸಿಟಿವ್ ಆರ್ ನೆಗೆಟಿವ್, ನಿಮ್ಮ ಒಂದು ಕ್ವಶನ್ ಏನಿದೆ ಆ ಒಂದು ಕ್ವಶನಿಂದ ನೀವೇನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ನಿಮಗೆ ಎಸ್ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಅಥವಾ ಏಂಜಲ್ಸ್ ಹೇಳ್ತಿದ್ದಾರೆ. ನೀವೇನು ಅಂದ್ಕೊಳ್ತಿದ್ದೀರಾ ಅದಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.